ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ದಸರಾಗೆ ಸಂಬಂಧಪಟ್ಟಂಗೆ ನೋಡಿ, ಆಲ್ರೆಡಿ ಕೆಲವೊಂದಿಷ್ಟು ಪ್ರಕ್ರಿಯೆಗಳು ಶುರುವಾಗಿದೆ. ಗಜಪಯಣ ಆರಂಭ ಆಗಿದೆ, ಅಂದರೆ ಅಧಿಕೃತವಾಗಿ ಚಾಲನೆ ಕೂಡ ಈಗ ಸಿಕ್ಕಿದೆ. ಅಂದರೆ ತಾಲೀಮು ಮತ್ತು ಏನೆಲ್ಲ ಸಿದ್ಧತೆಗಳು ಬೇಕೋ ಅಲ್ಲಲ್ಲಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಇದೆ ಅಲ್ವಾ, ಅಲ್ಲಿ ಹೆಬ್ಬಾಗಿಲು ವೀರನ ಹೊಸಳ್ಳಿಯಿಂದ ಈಗ ನಮ್ಮ ಗಜಪಡೆಗಳು ಅರಣ್ಯ ಭವನಕ್ಕೆ ಬಂದಿದ್ದಾವೆ, ಮೈಸೂರಿಗೆ ಕಾಲಿಟ್ಟಿದ್ದಾವೆ. ಅದೆಲ್ಲದಕ್ಕೂ ಕೂಡ ವೀರನ ಹೊಸಳ್ಳಿಯಲ್ಲಿ ಭಾಳ ಸಿಂಗಾರಗಳನ್ನು ಮಾಡಲಾಗಿತ್ತು. ತಳಿರು ತೋರಣಗಳಿಂದ ಭಾಳ ಅಲಂಕಾರಗಳನ್ನು ಮಾಡಲಾಗಿತ್ತು. ನಮ್ಮೆಲ್ಲ ಗಜಪಡೆ ಕೂಡ ಕಂಗೊಳಿಸ್ತಾ ಇದ್ವು. ವಿವಿಧ ಚಿತ್ತಾರಗಳನ್ನು ಕೂಡ ನಮ್ಮ ಆನೆಗಳ ಮೇಲೆ ಬರೆಯಲಾಗಿತ್ತು. ಬಟ್ ಇನ್ನೊಂದು ಆಘಾತಕಾರಿ ವಿಚಾರ ಅಥವಾ ನೋವಿನ ವಿಚಾರ ಅಂತ ಹೇಳಿದ್ರೆ ಅಭಿಮನ್ಯು ಈ ಬಾರಿ ಇರೋದಿಲ್ಲ. ಅಭಿಮನ್ಯುಗೆ ಅಂದರೆ ಸ್ಟ್ಯಾಂಡಪ್ ಪಾರ್ಟಿ ಕೊಟ್ಬಿಟ್ರು, ಅಂದರೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ ನಿನ್ನೆ. ಅಭಿಮನ್ಯು ನೋಡಿ 6 ಬಾರಿ ಅಂಬಾರಿ ಹೊತ್ತಂತಹ ಒಂದು ಹೆಮ್ಮೆಯ ಗಜ ಅಂತ ಹೇಳ್ಬೋದು. ಸುಮಾರು 25-26 ವರ್ಷಗಳಿಂದ ಅದು ದಸರಾದಲ್ಲಿ ಭಾಗಿಯಾಗ್ತಾನೆ ಬರ್ತಾ ಇದೆ. ಅದಕ್ಕೂ ಕೂಡ ಬಹಳ ಗೌರವಪೂರ್ವಕವಾಗಿ ಬೀಳ್ಕೊಡುಗೆಯನ್ನು ಕೂಡ ಮಾಡಲಾಯಿತು. ಉಸ್ತುವಾರಿ ಸಚಿವ ಯತೀಂದ್ರ ಸೇರಿದಂತೆ ಸ್ಥಳೀಯ ಶಾಸಕರೆಲ್ಲರೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಮತ್ತು ಮಾವುತರಿಗೆ, ಕಾವಾಡಿಗರಿಗೆ ಅವರಿಗೆ ಏನೇನು ಸತ್ಕಾರಗಳು ಬೇಕೋ ಅದೆಲ್ಲವನ್ನು ಕೂಡ ಮಾಡಲಾಯಿತು. ಮತ್ತು ವಿಶೇಷವಾಗಿ ಎಲ್ಲ ಆನೆಗಳಿಗೂ ಕೂಡ ಪುರೋಹಿತರಿಂದ ಪೂಜಾ ಕೈಂಕರ್ಯಗಳು ನೆರವೇರಿದ್ದಾವೆ. ಬಟ್ ಈ ಬಾರಿ ಅಂತರೂ ಕೂಡ ಭಾಳ ಅದ್ಧೂರಿಯಾಗಿ ಅಲ್ಲದೇ ಇದ್ದರೂ ಕೂಡ ಸಾಂಪ್ರದಾಯಬದ್ಧವಾಗಿ ಮತ್ತು ವೈಭವಪೇತವಾಗಿ ಇದು ಬಾರಿಯ ದಸರಾ ನಡೆಯುತ್ತೆ. ಈಗಾಗಲೇ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಕೂಡ ನಿಗದಿಯಾಗಿದೆ. ಎಲ್ಲ ತಯಾರಿಗಳನ್ನು ಕೂಡ ಸರ್ಕಾರ ಮಾಡಿಕೊಂಡಿದೆ. ಅದರ ಜೊತೆಗೆ ಈ ಬಾರಿ ಏನೆಲ್ಲ ವಿಶೇಷತೆಗಳಿರುತ್ತೆ ಅನ್ನೋದು ಕೂಡ ನಮಗೆ ಇರುವಂಥ ಕುತೂಹಲ. ಈಗ ಸ್ತಬ್ಧ ಚಿತ್ರಗಳಾಗಿರ್ಬೋದು, ಮತ್ತು ಅಲ್ಲಿನ ಬದಲಾವಣೆ ಮಾಡಲಾಗುತ್ತೆ. ಕೆಲವೊಂದಿಷ್ಟು ನಿನ್ನೆ ನೋಡಿ ಅವು ಸಾಂಸ್ಕೃತಿಕ ಕೆಲವೊಂದಿಷ್ಟು ಕಲಾ ತಂಡಗಳು ಕೂಡ ಕಾರ್ಯಕ್ರಮದ ಮೆರಗನ್ನು ಮತ್ತಷ್ಟು ಹೆಚ್ಚು ಮಾಡಿದ್ವು. ಬಟ್ ಈಗ ಅಂಬಾರಿ ಹೊರತಿದಂತಹ ಅಭಿಮನ್ಯುಗೆ ಆ ಒಂದು ನಿವೃತ್ತಿಯ ಗೌರವವನ್ನು ಕೊಡಲಾಯಿತು. ಮೈಸೂರು ಅರಮನೆ ಪುರೋಹಿತರು ಆನೆಗಳಿಗೆ ಪಂಚಫಲ, ಕಡುಬು, ಚಕ್ಲಿ, ಬೆಲ್ಲ, ಕಬ್ಬು, ಮೋದಕ ನೈವೇದ್ಯವನ್ನು ಅಲ್ಲಿ ಮಾಡಿದ್ದಾರೆ. ಗಣಪತಿ ಅರ್ಚನೆಯನ್ನು ಕೂಡ ಅಲ್ಲಿ ಸಲ್ಲಿಸಲಾಗಿದೆ. ಈಗ ಹುಣಸೂರು ತಾಲೂಕಿನ ವೀರನ ಹೊಸಳ್ಳಿಯಿಂದ ಗಜಪಯಣ ಆರಂಭವಾಗಿ ಈಗ ಮೈಸೂರಿನ ಅರಣ್ಯ ಭವನಕ್ಕೆ ಆನೆಗಳು ಬಂದಿದ್ದಾವೆ. ಇನ್ನು ಶುಕ್ರವಾರ ಅಂದರೆ ನಾಳೆ ಬೆಳಗ್ಗೆ 8:45 ಪೂಜೆ ಆದಮೇಲೆ 10 ಗಂಟೆಗೆ ಅರಮನೆ ಆವರಣಕ್ಕೆ ಗಜಪಡೆ ಆಗಮನ ಆಗುತ್ತೆ. ಮತ್ತು ಎಲ್ಲ ತಾಲೀಮುಗಳು ಕೂಡ ಅಂತಿಮವಾಗಿ ಶುರುವಾಗುತ್ತೆ. ಈ ಅರಮನೆ ಆವರಣದಿಂದ ಶುರುವಾದಂತಹ ಆ ಒಂದು ತಾಲೀಮು ಗಜಪಡೆ ಎಲ್ಲೆಲ್ಲಿ ಸಾಗಬೇಕು ಅಂದರೆ ನಾವು ನಾರ್ಮಲಾಗಿ ಪ್ರತಿ ವರ್ಷ ನೋಡ್ತಾ ಇರ್ತೀವಿ ಬಲರಾಮ ದ್ವಾರ, ಅಲ್ಲಿ ಎಲ್ಲವೂ ಕೂಡ ಗಜಪಡೆಯ ಒಂದು ರಿಹರ್ಸಲ್ ಕೂಡ ಶುರುವಾಗುತ್ತೆ. ಅದಾದಮೇಲೆ ತಾಲೀಮು ಏನಿದೆ, ನಮ್ಮ ಕುಶಾಲತೋಪು ಸಿಡಿಸೋದಾಗಿರ್ಬೋದು, ಅಲ್ಲಿ ನಮ್ಮಲ್ಲಿರುವಂಥ ಪೊಲೀಸ್ ಸಿಬ್ಬಂದಿಗಳು ಅದೆಲ್ಲವನ್ನೂ ಕೂಡ ಪ್ರಾಕ್ಟೀಸ್ ಮಾಡುವಂತಹ ಕೆಲಸ ಕೂಡ ನಾಳೆಯಿಂದ ಶುರುವಾಗುತ್ತೆ. ಮತ್ತು ಅವರಿಗೆ ಕಾವಾಡಿಗರಿಗೆ, ಮಾವುತರಿಗೆ ಏನೆಲ್ಲ ಗೌರವಗಳನ್ನು ಸೂಚಿಸಬೇಕು ಸರ್ಕಾರ ಅದೆಲ್ಲವನ್ನು ಕೂಡ ಅವರಿಗೆ ಕೊಡ್ತಾ ಇದೆ. ನಿನ್ನೆಯ ಒಂದು ವೀರನ ಹೊಸಳ್ಳಿಯ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಮಿನಿ ದಸರಾ ಥರ ಅನುಭವ ಆಗ್ತಾ ಇತ್ತು. ಇನ್ನು ಬಹಳ ಆತ್ಮೀಯವಾಗಿ ಕೂಡ ಗಜಪಡೆಯನ್ನು ಬರಮಾಡಿಕೊಳ್ಳಲಾಯಿತು. ನಾಳೆ ಮೈಸೂರಿಗೆ ಅಂದರೆ ಅರಮನೆಗೆ ಆನೆಗಳು ಆಗಮಿಸುತ್ತವೆ ಮತ್ತು ಅರಣ್ಯ ಭವನಕ್ಕೆ ಆಲ್ರೆಡಿ ಬಂದಿದ್ದಾವೆ. ನೋಡಿ, ಇವೆಲ್ಲವೂ ಕೂಡ ಸಹಜವಾಗಿ ಪ್ರತಿ ಬಾರಿ ದಸರಾ ಇದ್ದಂತಹ ಸಂದರ್ಭದಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು ಆಗಿದೆ.